ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರಾಮ್ಸೋ ಸ್ಟಾಕ್ಸ್. ಸೊ ನೆಕ್ಸ್ಟ್ ಟೀಮ್ ಈ ಸಲದ ಆಕ್ಷನ್ ಡೈನಾಮಿಕ್ಸ್ನೇ ಬದಲಾಯಿಸಿದಂಥ ಟೀಮು ಆಕ್ಷನ್ಗೂ ಮುಂಚೆನೇ. ಸೊ ಇವರು ಮೊದಲೇ ನಾವು ಹೆನ್ರಿ ಕ್ಲಾಸನ್ಗೆ 23 ಕೋಟಿ ಕೊಡ್ತೀವಿ, ಅವ್ರಿಗೆ 20 ಕೋಟಿ ಕೊಡ್ತೀವಿ, 18 ಕೋಟಿ ಕೊಡ್ತೀವಿ ಅಂತ ಒಂದು ರೂಮರ್ ಹಬ್ಬಿಡ್ತು. ಸೊ ಬೇರೆ ಟೀಮ್ಗಳು ಕೂಡ ತಮ್ಮ ಪ್ಲೇಯರ್ಸ್ಗೆ ಅನಿವಾರ್ಯ ಕಾರಣಗಳಿಂದ 18 ಕೋಟಿಗಿನ್ನ ಜಾಸ್ತಿ ಕೊಡಬೇಕಾದಂತಹ ಪರಿಸ್ಥಿತಿ ಬಂತು. ಸೊ ಇವರು ಆಕ್ಷನ್ಗೆ ತುಂಬ ಕಮ್ಮಿ ಪ್ರೈಸ್ ತೊಗೊಂಬಂದಿದ್ರು, ಯಾಕೆಂದರೆ 75 ಕೋಟಿನ ಹರಿದು ಹಂಚ್ಬಿಟ್ಟಿದ್ರು ಆಲ್ರೆಡಿ. ಸೊ ಆದ್ದರಿಂದ ಆಕ್ಷನಲ್ಲೂ ಕೂಡ ಇವರು ತುಂಬ ಪ್ಲೇಯರ್ಸ್ಗಳನ್ನು ಬಿಡ್ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ 11ನ ತುಂಬೋದಕ್ಕೇ ತುಂಬ ಟೈಮ್ ಪರದಾಡಿದ್ರು. ಹಂಗೋ ಹಿಂಗೋ ಮಾಡಿ ಒಂದು ಸಾಲಿಡ್ ಆಗಿರುವಂತಹ 11ನೇ ಫಿಲ್ ಮಾಡಿದ್ದಾರೆ. ಸೊ ಹೇಗೆ ಕಾಣ್ತಿದೆ ಇವರ ಪ್ಲೇಯಿಂಗ್ 11 ಒಂದ್ಸಲಿ ನೋಡ್ಕೊಂಬಂದ್ಬಿಡೋಣ. ಸೊ ಲಾಸ್ಟ್ ಸಲಿಯ ಓಪನಿಂಗ್ ಕಾಂಬಿನೇಷನ್ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್. ಮೋಸ್ಟ್ ಪ್ರಾಬಬ್ಲಿ ಅದೇ ಒಂದು ಓಪನಿಂಗ್ ಪೇರೇ ಇರುತ್ತೆ ಅಂತ ಅನ್ಕೋತೀನಿ. ಇನ್ ಕೇಸ್ ಇಶಾನ್ ಕಿಶನ್ ಜೊತೆ ಓಪನ್ ಮಾಡ್ತಾರಾ ಟ್ರಾವಿಸ್ ಹೆಡ್ ಅಥವಾ ಅಭಿಷೇಕ್ ಶರ್ಮಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಬಟ್ ಇವರು ಮೂರಲ್ಲಿ ಒಬ್ಬರು ನಂಬರ್ 3 ಆಡೋದಕ್ಕೆ ಒಪ್ಕೋಬೇಕಾಗುತ್ತೆ. ದಟ್ ಈಸ್ ಮೋಸ್ಟ್ ಪ್ರಾಬಬ್ಲಿ ಇಶಾನ್ ಕಿಶನ್ ಮೋಸ್ಟ್ಲಿ ಥರ್ಡ್ ಪೊಸಿಷನ್ಗೆ ಬರ್ತಾರೆ. ಆ್ಯಂಡ್ ನಂಬರ್ 4 ಆ್ಯಸ್ ಇಟ್ ಈಸ್ ಕ್ಲಾಸನ್ ಇರ್ತಾರೆ. ಇವರು ಬರೋಷ್ಟೊತ್ತಿಗೆ ಸ್ಪಿನ್ ಓಪನ್ ಆಗಿರುತ್ತೆ, ಬಂದು ಧಮಾಲ್ ದಿಮೀಲ್ ಅಂತ ಚೆಚ್ತಾರೆ. ಸೊ ನಂಬರ್ 5 ಕರ್ನಾಟಕದ ಅಭಿನವ್ ಮನೋಹರ್ನ ತಗೊಂಡಿದ್ದಾರೆ. ಸಾಲಿಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು, ಫಿನಿಷರು, ಪವರ್ ಹಿಟರು. ಸೊ ಆ ಒಂದು ಜಾಗಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ. ಹೈದರಾಬಾದ್ ಅವರ ಬ್ಯಾಟಿಂಗ್ ಸ್ಟೈಲ್ಗೆ ಇರುವಂಥ ಪ್ಲೇಯರ್ಗೆ ಒಂಥರ ಹೇಳಿ ಮಾಡಿಸ್ದಂಗಿದೆ. ಸೊ ನಂಬರ್ 5ಅಲ್ಲಿ ನೋ ಡೌಟ್ ಅಭಿನವ್ ಮನೋಹರ್ ಸ್ಟ್ರೇಟ್ ಅವೇ ವಾಕ್-ಇನ್ ಮಾಡ್ತಾರೆ. ನಂಬರ್ 6 ನಿತೀಶ್ ರೆಡ್ಡಿ, ಒಬ್ಬ ಆಲ್ರೌಂಡರು, ಮೋರ್ ಓವರ್ ಒಬ್ಬ ಪರ್ಫೆಕ್ಟ್ ಫಿನಿಷರ್ ಆಗಿ ಎವಾಲ್ವ್ ಆಗ್ತಾ ಇದ್ದಾರೆ. ರೀಸೆಂಟಾಗಿ ನಡೆದಂಥ T20 ಸೀರೀಸು, ಆಮೇಲೆ ಆಸ್ಟ್ರೇಲಿಯಾ ವಿರುದ್ಧ ನಡೆದಂಥ ಟೆಸ್ಟ್ ಸೀರೀಸಲ್ಲಿ, ಟೆಸ್ಟಲ್ಲೂ T20 ಥರ ಬ್ಯಾಟಿಂಗ್ ಮಾಡ್ತಾಯಿದ್ರು. ಸೊ ಒಳ್ಳೆ ಫಾರ್ಮಲ್ಲಿರೋದಂತೂ ಕಾಣಿಸ್ತಾ ಇದೆ. ಸೊ ನಿತೀಶ್ ರೆಡ್ಡಿ ಅವರ ಗ್ರಾಫು ಇಲ್ಲಿಂದ ಇಲ್ಲಿಗೆ ಹೋದರೂ ಈ IPLಲ್ಲಿ ಏನೂ ಆಶ್ಚರ್ಯ ಇಲ್ಲ. ಸೊ ನಂಬರ್ 6 ನಿತೀಶ್ ರೆಡ್ಡಿ. ನಂಬರ್ 7 ಪ್ಯಾಟ್ ಕಮಿನ್ಸ್ ಆ್ಯಂಡ್ ಲೀಡರ್ ಆಫ್ ದ ಪ್ಯಾಕ್, ಕ್ಯಾಪ್ಟನ್. 7ಅಲ್ಲಿ ಇವರು ಇರ್ತಾರೆ. ಆ್ಯಂಡ್ 8ಅಲ್ಲಿ ಪ್ರಾಬಬ್ಲಿ ಹರ್ಷಲ್ ಪಟೇಲ್ಗೆ ಒಂದು ಚಾನ್ಸ್ ಕೊಡಬಹುದು. ಸ್ಲೋವರ್ ಒನ್ಸು ಇವ್ರದ್ದು RCBಲಿದ್ದಾಗ ಏನೋ ಒಂದು ಮ್ಯಾಜಿಕ್ ಮಾಡಿದರು, ಆ ಮ್ಯಾಜಿಕ್ನ ರೀಕ್ರಿಯೇಟ್ ಮಾಡ್ತಾರೆ. ಸ್ವಲ್ಪ ಒಂದು 10-15 ರನ್ ಹೊಡ್ಕೊಡುವಂತಹ ಎಬಿಲಿಟಿ ಕೂಡ ಇದೆ. ಸೊ ಬ್ಯಾಟಿಂಗಲ್ಲಿ ಸ್ವಲ್ಪ ಅಸಿಸ್ಟ್ ಮಾಡಬಹುದು. ಅದನ್ನು ಬಿಟ್ಟರೆ ಮೊಹಮ್ಮದ್ ಶಮೀನ ತೊಗೊಂಡಿದ್ದಾರೆ. ಇದೊಂಥರ ಸ್ಟೀಲ್ ಡೀಲ್ ಗುರು. ಮೊಹಮ್ಮದ್ ಶಮೀನ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ಇವ್ರನ್ನ ಸಪೋರ್ಟ್ ಮಾಡೋದಕ್ಕೆ ರಾಹುಲ್ ಚಹರ್ ಇದ್ದಾರೆ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ, ಇಂಡಿಯನ್ ಸ್ಪಿನ್ನರು. ಇನ್ ಕೇಸ್ ಸ್ಪಿನ್ನರ್ ಬೇಡ, ಒಂದು ಫಾಸ್ಟ್ ಬೌಲಿಂಗ್ ಆಪ್ಷನ್ ಬೇಕು ಅಂದರೆ ಇವರ ಪ್ಲೇಸ್ಗೆ ಸಿಮರ್ಜಿತ್ ಸಿಂಗ್ ಬರ್ಬೋದು. ಆ್ಯಂಡ್ ಇನ್ನೊಬ್ಬ ಸ್ಪಿನ್ನರ್ ಇದ್ದಾರೆ ಆ್ಯಡಮ್ ಝ್ಯಾಂಪಾ. ಸೊ ಇವರಿಬ್ಬರಲ್ಲಿ ಒಬ್ಬರನ್ನ ಆಡಿಸ್ಲೇಬೇಕಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಆ್ಯಡಮ್ ಝ್ಯಾಂಪಾ ಅಂತ ಅನಿಸುತ್ತೆ, ಮೋರ್ ಎಕ್ಸ್ಪೀರಿಯನ್ಸ್ಡ್ ಸ್ಪಿನ್ನರ್ ಆಗಿರೋದ್ರಿಂದ. ರಾಹುಲ್ ಚಹರ್ನ ಡಿಪೆಂಡಿಂಗ್ ಆನ್ ಫೀಲ್ಡ್ ಕಂಡೀಷನ್ಸ್ ಮೇಲೆ ಯೂಸ್ ಮಾಡ್ಕೋಬಹುದು ಅಂತ ಅನಿಸುತ್ತೆ. ಸೊ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಅಂತ ನೋಡಿದ್ರೆ ಇವ್ರಿಗೆ ತುಂಬ ಆಪ್ಷನ್ಸ್ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಬೌಲಿಂಗಲ್ಲಿ ನೋಡಿದ್ರೆ ಐದರ್ ನೀವು ಉನಾದ್ಕತ್ ಜೊತೆ ಹೋಗಬೇಕು ಅಥವಾ ಒಬ್ಬ ಬ್ಯಾಟ್ಸ್ಮನ್ ಬೇಕು ಅಂದರೆ ಅಂಕಿತ್ ವರ್ಮಾನ ನೋಡಬೇಕಾಗತ್ತೆ. ಸೊ ಅದನ್ನೇ ಮುಂಚೆ ಹೇಳಿದ್ದು, ಇವರು ಆಕ್ಷನ್ಗೆ ಬರಬೇಕಾದ್ರೆ ತುಂಬ ಕಮ್ಮಿ ಪ್ರೈಸ್ ತೊಗೊಂಬಂದಿದ್ರು. ಫಸ್ಟ್ 11 ಫಿಲ್ ಮಾಡಿದ್ರೆ ಸಾಕು ಗುರು ಅನ್ನೋಂಥ ಪರಿಸ್ಥಿತಿಯಲ್ಲಿ ಇದ್ದರು ಇವರು. ಸೊ ಇನ್ನು ಮೆಕ್ಕಿದಂಥದ್ದು ಯಾವ ಪ್ಲೇಯರು ಬೇಸ್ ಪ್ರೈಸ್ನಲ್ಲಿದ್ದರು ಅವರನ್ನೇ ಎತ್ತಾಕೊಂಡಿದ್ದಾರೆ. ಸೊ ಫಸ್ಟ್ 11 ಅಂತೂ ಸಾಲಿಡ್ ಆಗಿದೆ. ಬಟ್ ನೆಕ್ಸ್ಟ್ ಇವ್ರಿಗೆ ರಿಪ್ಲೇಸ್ಮೆಂಟ್ ಯಾರಾದರೂ ಒಬ್ಬರು ಇಂಜ್ಯೂರ್ ಆದರೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಯಾರು ಅನ್ನೋದು ದೊಡ್ಡ ತಲೆನೋವಾಗುತ್ತೆ ಹೈದರಾಬಾದ್ಗೆ. ಸೊ ಹೋಪ್ಫುಲಿ ಆ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಕೇಳ್ಕೊಳ್ಳೋಣ. ಯಾಕೆಂದರೆ ಲಾಸ್ಟ್ ಸೀಸನು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಈ ಸೀಸನ್ನು ಹಂಗೆ ಎಂಟರ್ಟೈನ್ ಮಾಡ್ತಾರಾ ನೋಡಬೇಕು. ಸೊ ಇದು SRHನ ಪ್ರಾಬಬಲ್ 11 ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಯಾರು ಪ್ರಾಬಬಲ್ 11ನಲ್ಲಿ ಬರ್ತಾರೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ದ ನೆಕ್ಸ್ಟ್ ಟೀಮ್ ಈಸ್ ಪಂಜಾಬ್ ಕಿಂಗ್ಸ್. ಈ ಒಂದು ಆಕ್ಷನ್ನಲ್ಲಿ ಅತ್ಯಂತ ದೊಡ್ಡ ಪರ್ಸನ್ನ ಇಟ್ಕೊಂಡು ಬಂದಿದ್ದಂಥ ಟೀಮು ಕೇವಲ ಇಬ್ಬರನ್ನ ರಿಟೈನ್ ಮಾಡಿದರು. 110 ಕೋಟಿನ ಕಂಪ್ಲೀಟಾಗಿ ಖರ್ಚು ಮಾಡಿಬಿಟ್ಟು ಒಂದು ಸಾಲಿಡ್ ಟೀಮ್ನೇ ಬಿಲ್ಡ್ ಮಾಡಿದ್ದಾರೆ. ಯಾವ ಪ್ಲೇಯರ್ ಬಂದ್ರೂ ಬ್ಯಾಡಲ್ಲಿ ಎತ್ತಿದ್ರು. ಆ್ಯಂಡ್ ಈ ಸಲ ರಿಕಿ ಪಾಂಟಿಂಗ್ ಪಂಜಾಬ್ ಟೀಮ್ಗೆ ಕೋಚ್ ಆಗಿರೋದು. ಸೊ ತುಂಬ ಒಳ್ಳೆ ಟೀಮ್ನೇ ಸೆಲೆಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ಹ್ಯಾಂಡ್ ಪಿಕ್ ಮಾಡಿ ಈ ಒಂದು ಟೀಮ್ನ ಫಾರ್ಮ್ ಮಾಡಿದ್ದಾರೆ. ಸೊ ಇವರ ಪ್ರಾಬಬಲ್ 11 ಹೇಗಿರಬಹುದು ಅಂತ ಒಂದು ಕಣ್ಣು ಆಡಿಸಿದ್ರೆ, ಸೊ ನೋ ಡೌಟ್ ಲಾಸ್ಟ್ ಸೀಸನ್ ಥರನೇ ಈ ಸೀಸನ್ ಕೂಡ ಪ್ರಭ್ ಸಿಮ್ರನ್ ಸಿಂಗ್ಗೆ ಓಪನಿಂಗ್ ಬರ್ತಾರೆ. ಇವರ ಜೊತೆಗೆ ಯಾರು ಬರ್ತಾರೆ?
ಒಂದು ಆಪ್ಷನ್ ಕಾಣಿಸ್ತಾ ಇರೋದು ಜಾಶ್ ಇಂಗ್ಲೀಷ್ ಬರ್ಬೋದು, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು. ಅಥವಾ ಇಂಡಿಯನ್ ಓಪನರ್ಸ್ನ ಟ್ರೈ ಮಾಡ್ತೀನಿ ಅಂದರೆ ಇವ್ರ ಜೊತೆಗೆ ವಿಷ್ಣು ವಿನೋದ್ ಬರ್ಬೋದು ಆ್ಯಂಡ್ ಜಾಶ್ ಇಂಗ್ಲೀಷ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು. ಇದು ವೈಸ ವರ್ಸ. ಇನ್ನು ಒನ್ ಡೌನು ಗ್ಲೇನ್ ಮ್ಯಾಕ್ಸ್ವೆಲ್ ಬಂದರೆ ಬೆಟ್ರ್ ಅನಿಸುತ್ತೆ. ಯಾಕೆಂದರೆ RCBಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿದ್ದು ಒನ್ ಡೌನಲ್ಲೇ. ಸೊ ಆ ಪೊಸಿಷನ್ಗೆ ಗ್ಲೇನ್ ಮ್ಯಾಕ್ಸ್ವೆಲ್ನ ಸ್ವಲ್ಪ ಮೇಲ್ಗಡೆನೇ ಬಿಟ್ಟು ಸ್ವಲ್ಪ ಜಾಸ್ತಿ ಬಾಲ್ಸ್ ಆಡಿಸಿ ಒಂದು ಸ್ವಲ್ಪ ಸೆಟ್ಲ್ ಆದಮೇಲೆ ಅವ್ರ ಕಡೆಯಿಂದ ಒಂದು ಇನ್ನಿಂಗ್ಸ್ ಬರುತ್ತಾ ಅಂತ ಏನಾದ್ರು ಟ್ರೈ ಮಾಡ್ತಾರ ನೋಡ್ಬೋದು. 4th ಶ್ರೇಯಸ್ ಅಯ್ಯರ್ ಬರ್ತಾರೆ, ಅಥವಾ ಈ ಪೊಸಿಷನ್ನ ಸ್ವಿಚ್ಚು ಕೂಡ ಮಾಡ್ಕೋಬೋದು. ಆ್ಯಂಡ್ 5th ಮಾರ್ಕಸ್ ಸ್ಟೋಯ್ನಿಸ್ ಮಿಡ್ಲ್ ಆರ್ಡ್ರಲ್ಲಿ ಒಂದು ಒಳ್ಳೆ ಸ್ಟೆಬಿಲಿಟಿ ತಂದು ಕೊಡ್ತಾರೆ ಆ್ಯಂಡ್ ಪವರ್ ಹಿಟ್ಟಿಂಗ್ ಎಬಿಲಿಟಿನೂ ಇದೆ. ಅದಾದಮೇಲೆ ನೆಹಾಲ್ ವಧೇರಾ ಮುಂಬೈ ಟೀಮ್ ಜೊತೆಗೆ ತುಂಬ ಗುದ್ದಾಡಿ ಇವ್ರನ್ನ ತಗೊಂಡಿದ್ದಾರೆ. ಸೊ ಸ್ಟ್ರೈಟ್ ಅವೇ 11 ವಾಕ್-ಇನ್ ಮಾಡ್ತಾರೆ ಇವರು. ಸೊ ಇದಾದಮೇಲೆ ಒಂದು ಆಲ್ರೌಂಡರ್ ಕ್ಯಾಟಗರಿ ಬೇಕು. ಒಂದು ಆಲ್ರೌಂಡರ್ ಕೋಟಾಗೆ ಪರ್ಫೆಕ್ಟ್ ಸೂಟ್ ಅನ್ನೋ ಥರ ಮಾರ್ಕೋ ಯಾನ್ಸನ್ ಇದ್ದಾರೆ. ಸೊ ಇವರು ಸ್ಟ್ರೈಟ್ ಅವೇ 7th ಪೊಸಿಷನಲ್ಲಿ ಬರ್ತಾರೆ. ಇಲ್ಲಿಂದ ಆಚೆಗೆ ಸ್ವಲ್ಪ ಟೈಲ್ ಎಂಡ್ ಸ್ಟಾರ್ಟ್ ಆಗುತ್ತೆ. ಮಾರ್ಕೋ ಯಾನ್ಸನ್ ಒಳ್ಳೆ ಬೌಲರು, ಬಟ್ ಬ್ಯಾಟಿಂಗಲ್ಲಿ ಇನ್ನೂ ಆ ಥರದ್ದೊಂದು ಪ್ರದರ್ಶನ ತೋರಿಸಿಲ್ಲ. ಸೊ ಬಂದರೆ ಒಳ್ಳೆಯದು. ಅದಾದಮೇಲೆ ಹರ್ಪ್ರೀತ್ ಬ್ರಾರ್ ಬರ್ತಾರೆ 8th ಪೊಸಿಷನ್ಗೆ, ಸ್ಪಿನ್ನರು ಪ್ಲಸ್ ಡೀಸೆಂಟಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಸ್ಪಿನ್ನಲ್ಲಂತೂ ಸಿಕ್ಕಾಬಟ್ಟೆ ಕಾಟ ಕೊಟ್ಬಿಟ್ಟವ್ರೆ RCBಗೆ. ಆ್ಯಂಡ್ ತುಂಬ ಲೈನ್ ಆ್ಯಂಡ್ ಲೆಂತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಎಕಾನಮಿ ರೇಟ್ ಸಖತ್ತಾಗಿದೆ. ಸೊ ಒಳ್ಳೆ ಪಿಕ್ ಅನಿಸುತ್ತೆ. ಅದಕ್ಕೆ ಪಂಜಾಬ್ ಅವರು ಅಷ್ಟು ವರ್ಷ ಆದರೂ ಇನ್ನೂ ಇವ್ರನ್ನ ರಿಟೈನ್ ಮಾಡ್ಕೊತಾ ಬರ್ತಾ ಇದ್ದಾರೆ, ಅಥವಾ ಪಿಕ್ ಮಾಡ್ತಾ ಇರ್ತಾರೆ ಆಪ್ಷನಲ್ಲಿ. ಸೊ ಇದಾದ ಮೇಲೆ ನಮ್ಮ ಕರ್ನಾಟಕದ ಪ್ರತಿಭೆ ವೈಶಾಖ್ ವಿಜಯ್ ಕುಮಾರ್ಗೆ ಚಾನ್ಸ್ ಕೊಡ್ತಾರಾ ನೋಡಬೇಕು. ನನ್ನ 11 ನಾನಂತೂ ಚಾನ್ಸ್ ಕೊಡ್ತೀನಿ. ಸೊ ನಂಬರ್ 9ಗೆ ವೈಶಾಖ್ ವಿಜಯ್ ಕುಮಾರ್ ಬರ್ತಾರೆ ಆ್ಯಂಡ್ 10ಗೆ ಹರ್ಷದೀಪ್ ಸಿಂಗ್. ಇವರ ಬೌಲಿಂಗ್ ಅಟ್ಯಾಕ್ನ ಲೀಡ್ ಮಾಡೋದು ಕೂಡ ಹರ್ಷದೀಪ್ ಸಿಂಗ್ಗೆ. ರೀಸೆಂಟ್ ಟೈಮ್ಸಲ್ಲಿ ಯಾರಾದರೂ ಒಬ್ಬ ಬೌಲರು ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತಂದರೆ ಅದು ಹರ್ಷದೀಪ್ ಸಿಂಗ್ಗೆ. ಸೊ ಇವರೇ ಲೀಡರ್ ಆಫ್ ದ ಪ್ಯಾಕ್. ಆ್ಯಂಡ್ 11th UZ ಚಹಲ್. ಇದು ಇವರ ಫಸ್ಟ್ 11 ಆಗಿರುತ್ತೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ರೀತಿಯಲ್ಲಿ ವಿಷ್ಣು ವಿನೋದ್ನ ಯೂಸ್ ಮಾಡ್ಬೋದು. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಪ್ಲೇಯರ್, ತುಂಬ ಸೌಂಡ್ ಆದಂಥ ಒಂದು ಹೆಸರು, ಪ್ರಿಯಾಂಶ್ ಆರ್ಯ. ಇವರಿಗೆ RCB ಕೂಡ ಪಂಜಾಬ್ ಕಿಂಗ್ಸ್ ಜೊತೆಗೆ ಬೇರೆ ಫೈಟ್ ಮಾಡಿ 3.4 crores ಹೋದರು. ಆದರೆ ಅಲ್ಟಿಮೇಟ್ಲಿ ಪಂಜಾಬ್ ಕಿಂಗ್ಸ್ ತೊಗೊಂಡ್ರು. ಸೊ ಇವ್ರ ಹೆಸರು ಯಾಕಿಷ್ಟು ಸೌಂಡ್ ಆಗ್ತಾ ಇದೆ ಅಂದರೆ, ಒಂದು ಡೊಮೆಸ್ಟಿಕ್ ಸೀಸನಲ್ಲಿ 6 ಬಾಲ್ಗೆ 6 ಸಿಕ್ಸ್ ಹೊಡೆದಂತಹ ಖ್ಯಾತಿ ಇವರಿಗಿದೆ. ಒಳ್ಳೆ ಸ್ಟ್ರೈಕರು. ಸೊ ಪ್ರಾಬಬ್ಲಿ ಒಂದು ಫ್ಯೂಚರ್ ಆಸ್ಪೆಕ್ಟ್ ಅನ್ನೋ ಕಾರಣಕ್ಕೆ ಎರಡೂ ಟೀಮ್ಗಳು ಕೂಡ ಸಖತ್ ಫೈಟಿಗೆ ಬಿದ್ದಿದ್ವು. ಸೊ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂದು ಚಾನ್ಸ್ ಕೊಟ್ಟರು ಏನೂ ಆಶ್ಚರ್ಯ ಇಲ್ಲ. ಒಬ್ಬ ಫಾಸ್ಟ್ ಬೌಲರ್ ಬೇಕಂದರೆ ಎಷ್ಟಾಗಿ ಕೋರಿದ್ದಾರೆ. ಸೊ ಫಾಸ್ಟ್ ಬೌಲಿಂಗ್ ಆಪ್ಷನ್ಸ್ ಇವ್ರ ಹತ್ರ ತುಂಬ ಇದೆ. ಸೊ ಅದನ್ನು ಯೂಸ್ ಮಾಡಬಹುದು. ಸೊ ಮೇಲ್ನೋಟಕ್ಕೆ ಪಂಜಾಬ್ ಕಿಂಗ್ಸ್ ಈ ಸಲ ತುಂಬ ಬ್ಯಾಲೆನ್ಸ್ಡ್ ಟೀಮಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟು ವರ್ಷಗಳ ಕಪ್ಪು ಇಲ್ಲದೆ ಇರುವಂತಹ ಒಂದು ಬರಗಾಲವನ್ನು ಈ ಸಲ ಎಂಡ್ ಮಾಡ್ತಾರಾ ಪಂಜಾಬ್ ಕಿಂಗ್ಸ್? ನಿಮಗೇನು ಅನಿಸುತ್ತೆ? ಸೊ ಇವರ ಟೀಮ್ ಕಾಂಬಿನೇಷನ್ ಹೇಗಿರಬೇಕು ಅದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟೀಮ್. ಓಕೆ, ಆ್ಯಂಡ್ ಲಾಸ್ಟ್ ಟೀಮ್ ದಟ್ ಈಸ್ ಲಕ್ನೋ ಸೂಪರ್ ಜಾಯಿಂಟ್ಸ್. ಸೊ ಇವರು ಬಿಡ್ಡಿಂಗ್ನಲ್ಲಿ ಆಲ್ ಔಟ್ ಹೋಗಿ ರಿಷಬ್ ಪಂತ್ನ 27 crores ಪರ್ಚೇಸ್ ಮಾಡಿದ್ರು. ದಟ್ ಮೀನ್ಸ್ ರಿಷಬ್ ಪಂತ್ ವಿಲ್ ಬಿ ದೇರ್ ಕ್ಯಾಪ್ಟನ್. ಸೊ ಅದಕ್ಕೆ ಆಮೇಲೆ ಬರೋಣ. ಮುಂಚೆ ಪ್ಲೇಯಿಂಗ್ 11 ನೋಡೋಣ. ಓಪನಿಂಗ್, ಈ ಟೀಮ್ದು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಓಪನಿಂಗ್ ಯಾರು ಅನ್ನೋದೇ ಡಿಸೈಡ್ ಆಗಿಲ್ಲ ಇಲ್ಲಿ. ದೇ ಡೋಂಟ್ ಹ್ಯಾವ್ ಟೂ ಮೆನಿ ಆಪ್ಷನ್ಸ್. ಏಡನ್ ಮಾರ್ಕ್ರಮ್ನ ಬೇಸ್ ಪ್ರೈಸ್ಗೆ ಪರ್ಚೇಸ್ ಮಾಡಿದರು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಇದೊಂದು ಬೆಸ್ಟ್ ಬೈ ಅಂತ. ಯಾಕಂದರೆ ಏಡನ್ ಮಾರ್ಕ್ರಮ್ನ ಎಲ್ಲಿ ಬೇಕಾದ್ರೂ ಆಡಿಸ್ಬೋದು. ಕೆನ್ ಬಿ ಎನ್ ಓಪನರ್, ಮಿಡಲ್ ಆರ್ಡರ್, ಎಲ್ಲಿ ಬೇಕಾದ್ರೂ ಫ್ಲೋಟ್ ಮಾಡ್ಬೋದು ಇವ್ರನ್ನ. ಸೊ ಮೋಸ್ಟ್ ಪ್ರಾಬಬ್ಲಿ ಏಡನ್ ಮಾರ್ಕ್ರಮ್ನ ಓಪನಿಂಗ್ ಕಳಿಸಿದ್ರು ಕೂಡ ಯಾವ ಆಶ್ಚರ್ಯನೂ ಇಲ್ಲ. ಲಾಸ್ಟ್ ಸೀಸನ್ನು ಕ್ವಿಂಟನ್ ಡಿಕಾಕ್, KL ರಾಹುಲ್ ಆಡ್ತಿದ್ರು. ಆದರೆ ಈ ಸಲ ಇಬ್ಬರೂ ಇಲ್ಲ ಆ್ಯಂಡ್ ಕೈಲ್ ಮೇಯರ್ಸು ಕೂಡ ಇಲ್ಲ. ಸೊ ಹಾಗಾಗಿ ಏಡನ್ ಮಾರ್ಕ್ರಮ್ ಈಗಿರೋಂಥ ಆಪ್ಷನ್ಸಲ್ಲಿ ಸೂಟಬಲ್ ಅಂತ ಅನಿಸ್ತಾ ಇರೋದು ಏಡನ್ ಮಾರ್ಕ್ರಮ್. ಆ್ಯಂಡ್ ಆಯುಷ್ ಬದೋನಿ ಇದ್ದಾರೆ, ವೆಲ್ ಎಕ್ಸ್ಪೀರಿಯನ್ಸ್ ಪ್ಲೇಯರು, 2-3 ಸೀಸನಿಂದ ಅವ್ರ ಕಡೆಗೆ ಆಡ್ತಾ ಇದ್ದಾರೆ. ಸೊ ಫಿನಿಷಿಂಗ್ ರೋಲ್ನಲ್ಲಿ ಆಡ್ತಾಯಿದ್ರು. ಒಂದು ಸ್ವಲ್ಪ ಬಡ್ತಿ ಕೊಟ್ಟು ಓಪನಿಂಗ್ ಏನಾದರೂ ಕಳಿಸ್ತಾರ ನೋಡಬೇಕಾಗತ್ತೆ. ಇಲ್ಲ ಅಂದರೆ ಬೇರೆ ಯಾರು ಆ ಪ್ಲೇಸ್ಗೆ ಅನ್ನೋದನ್ನು ಹುಡ್ಕೋಬೇಕಾಗತ್ತೆ. ನನ್ನ ಪ್ರಕಾರ ಆಯುಷ್ ಬದೋನಿ ಈಸ್ ಅ ಸೂಟಬಲ್ ಕ್ಯಾಂಡಿಡೇಟ್ ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ನಿಕೋಲಸ್ ಪೂರನ್ ಡೆಫಿನೆಟ್ಲಿ ಒನ್ ಡೌನ್ ಬರ್ತಾರೆ. ಬಿಕಾಸ್ ಅವರು ವೆಸ್ಟ್ ಇಂಡಿಯನ್ ಸೈಡ್ಗೆ ಈಗ ನಂಬರ್ 3 ಪೊಸಿಷನಲ್ಲಿ ಆಡ್ತಾ ಇದ್ದಾರೆ. ಸೊ ಅದೇ ಪೊಸಿಷನ್ನ ರಿಟೈನ್ ಮಾಡಿಕೊಂಡ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಸೊ ನಂಬರ್ 3 ನಿಕೋಲಸ್ ಪೂರನ್ ಅನಿಸುತ್ತೆ. ನಂಬರ್ 4 ರಿಷಬ್ ಪಂತ್. ನಂಬರ್ 5 ಮಿಚೆಲ್ ಮಾರ್ಷ್. ಈ ನಂಬರ್ 4, 5 ಸ್ವಿಚ್ ಆಗ್ಬೋದು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ರಿಷಬ್ ಪಂತ್ ಸ್ವಲ್ಪ ಲೇಟಾಗಿ ಬರ್ಬೋದು ಅಥವಾ ಮಿಚೆಲ್ ಮಾರ್ಷ್ ಬೇಗ ಬರ್ಬೋದು.
ಸೊ ಇದು ವೇರಿ ಆಗ್ಬೋದು. ಆ್ಯಂಡ್ ನಂಬರ್ 6 ಇಲ್ಲಿ ಡೇವಿಡ್ ಮಿಲ್ಲರ್ ಫಿಕ್ಸ್ ಆಗಿರ್ತಾರೆ ಒಬ್ಬ ಫಿನಿಷಿಂಗ್ ರೋಲ್ನಲ್ಲಿ. ಓವರ್ ದ ಇಯರ್ಸ್ ರಾಜಸ್ಥಾನ್ಗೆ, GTಗೆ, ಪಂಜಾಬ್ಗೆ ಎಲ್ಲ ಟೀಮ್ಗೂ ಸಖತ್ತಾಗಿ ಫಿನಿಷ್ ಮಾಡಿದ್ದಾರೆ. ಹೋಪ್ಫುಲಿ LSG ಅದೇ ಒಂದು ಹೋಪಲ್ಲಿ ತಗೊಂಡಿದ್ದಾರೆ. ಸೊ ಆ ಹೋಪ್ನ ಫುಲ್ಫಿಲ್ ಮಾಡ್ತಾರಾ ನೋಡಬೇಕು. ನಂಬರ್ 7 ಆಲ್ರೌಂಡರ್ ಕ್ಯಾಟಗರಿನಲ್ಲಿ ತುಂಬ ಜನ ಆಪ್ಷನ್ಸ್ ಇಲ್ಲ. ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತಹ ಪ್ಲೇಯರ್ ಅಂದರೆ ಶಹಬಾಜ್ ಅಹಮದ್. ಸೊ ಇನಿಷಿಯಲಿ ಇವ್ರ ಜೊತೆ ಹೋದ್ರೂ ಆಶ್ಚರ್ಯ ಇಲ್ಲ. ಒಂದು ವೇಳೆ ಇವ್ರು ಕ್ಲಿಕ್ ಆಗಲಿಲ್ಲ ಅಂದರೆ ಬೇರೆ ಆಪ್ಷನ್ಸ್ನ ನೋಡಬಹುದು. ಸದ್ಯಕ್ಕೆ ಶಹಬಾಜ್ ಅಹಮದ್ ಅಂತ ಅಂದ್ಕೊಳ್ಳೋಣ. ನಂಬರ್ 8 ರವಿ ಬಿಷ್ಣೋಯ್, ನಂಬರ್ 9 ಆವೇಶ್ ಖಾನ್, 10 ಮಯಾಂಕ್ ಯಾದವ್, 11 ಆಕಾಶ್ ದೀಪ್. ಇಲ್ಲಿ ಅನ್ಫಾರ್ಚುನೇಟ್ಲಿ ಫಾರಿನ್ ಪೇಸ್ ಅಟ್ಯಾಕ್ ಇಲ್ಲ ಇವ್ರ ಹತ್ರ. ಆಲ್ ಇಂಡಿಯನ್ ಪೇಸ್ ಆ್ಯಂಡ್ ಸ್ಪಿನ್ ಅಟ್ಯಾಕ್ ಇರೋದು. ಪ್ಲಸ್ ಮಾರ್ಷ್ ಏನಾದರೂ ಹಾಕ್ತಾರೆ ಅಂದರೆ 1 or 2 overs ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ಇಟ್ ಈಸ್ ಅನ್ ಆಲ್ ಔಟ್ ಇಂಡಿಯನ್ ಅಟ್ಯಾಕ್. ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಆನ್ ಫೀಲ್ಡ್ ಎಷ್ಟು ಎಫೆಕ್ಟಿವ್ ಆಗಿರ್ತಾರೆ ಅನ್ನೋದ್ರ ಮೇಲೆ ಇವರ ಭವಿಷ್ಯ ನಿಂತಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನಗೆ ಕಾಣಿಸ್ತಾ ಇರೋದು ಅಬ್ದುಲ್ ಸಮದ್ ಒಬ್ಬರೇ. ಬೌಲರಲ್ಲಿ ಯಾರು ಬರ್ತಾರೆ ಐ ಆಮ್ ನಾಟ್ ಶೋರ್. ಸೊ ಸದ್ಯಕ್ಕೆ ಅಬ್ದುಲ್ ಸಮದ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಅನ್ನಿಸ್ತಾ ಇದೆ. ಸೊ ಇದು ನನ್ನ ಫಸ್ಟ್ 11 ಪ್ಲಸ್ ಇಂಪ್ಯಾಕ್ಟ್ ಪ್ಲೇಯರ್. ನಿಮಗೇನು ಅನಿಸುತ್ತೆ ಈ ಟೀಮಲ್ಲಿ ಯಾವ ಥರ ಪ್ಲೇಯಿಂಗ್ 11ನ ಫಿಲ್ ಮಾಡ್ಬೋದು? ಓಪನಿಂಗ್ 2 ಸ್ಲಾಟ್ ಯಾರು ಅನ್ನೋದನ್ನು ಕಮೆಂಟ್ ಹಾಕಿ. ಸೊ ಇದಿಷ್ಟು IPL ತಂಡಗಳ ಹಣೆಬರಹ, ಪ್ರಾಬಬಲ್ 11 ಯಾವ ಥರ ಇರ್ಬೋದು ಅಂತ ನನ್ನ ಒಪಿನಿಯನ್. ಸೊ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.